ರಾಜ್ಯದಲ್ಲಿ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಕೆಲವರಲ್ಲಿ ಆತಂಕ ಇದೆ. ಈ ಕಾರಣಕ್ಕಾಗಿಯೇ ಸರ್ಕಾರ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿತ್ತು. ಮುಖ್ಯಮಂತ್ರಿಗಳು ಇವತ್ತು ಸುದೀರ್ಘವಾಗಿ ಸಭೆಯನ್ನ ನಡೆಸಿದ್ರು. ಆ ಸಭೆಯ ನಂತರದಲ್ಲಿ ಕಳೆದ ಸರ್ಕಾರದ ಸಂದರ್ಭದಲ್ಲಿ ಆಗಿದ್ದಂತ ಅನಾಹುತಗಳಿದೆಯಲ್ಲ, ಅದು ಈ ಬಾರಿಯ ಸರ್ಕಾರದಲ್ಲಿ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಕೆಲ ಸೂಚನೆಗಳನ್ನ ಸಲಹೆಗಳನ್ನ ಕೊಟ್ಟಿದ್ದಾರೆ. ನೋಡೋಣ, ಈಗ ಅದು ಕೂತ್ಕೊಂಡು ಕಮಿಟಿಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಟೋಟಲ್ ಆಗಿ ಎಷ್ಟಾಗ್ತದೆ, ಏನಾಗ್ತದೆ, ಏನು ಯಾವ ಥರ ಮಾಡಬೇಕು ಅಂತೆಲ್ಲ. ಇನ್ನು ಅದಾಗಬೇಕಲ್ಲ, ಇವತ್ತು ಡಿಸೈಡ್ ಆಗ್ತದಲ್ಲ ಕ್ಯಾಬಿನೆಟ್ ಅಲ್ಲಿ. ಕ್ಯಾಬಿನೆಟ್ ಸಬ್ ಕಮಿಟಿ ಓನ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಷ್ಟೇ. ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಇದೆ, ಅದನ್ನ ಇನ್ನು ಸ್ವಲ್ಪ ತಜ್ಞರನ್ನ ಸೇರಿಸ್ಕೊಳ್ಳೋಕ್ಕೂ ಹೇಳಿದ್ದಾರೆ ಮುಖ್ಯಮಂತ್ರಿ ಅವರು. ಸೊ ಒಂದು ಇಬ್ಬರು ಮೂರು ಇನ್ನೂ ಸ್ವಲ್ಪ ಬೇರೆ ಎಕ್ಸ್ಪರ್ಟ್ಸ್ ಕೂಡ ಸೇರಿಸ್ಕೊಳ್ಬೋದು ಆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಗೆ. ಸೊ ಅದು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ, ಈಗ ಆಲ್ರೆಡಿ ಒಂದು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಇದೆ. ಬಟ್ ಅದನ್ನ ಅಂದ್ರೆ ಈಗ ಒಂದು 8-9 ತಿಂಗಳಿಂದ ಈ ಸಮಸ್ಯೆ ಇಲ್ಲದೆ ಇರುವಂತ ಕಾರಣಕ್ಕಾಗಿ ಅದೇನು ಬಹಳ ಆಕ್ಟಿವ್ ಆಗಿ ಇರಲಿಲ್ಲ. ಬಟ್ ಈಗ ಆ ಸಮಿತಿಗೆ ಇನ್ನು ಕೆಲವರನ್ನ ಸೇರಿಸ್ಕೊಂಡು ಕೂಲಂಕುಷವಾಗಿ ಚರ್ಚೆ ಆಗ್ತಾ ಇರಬೇಕು, ಕೂಲಂಕುಷವಾಗಿ ಮಾಹಿತಿ ಕಲೆ ಹಾಕುವಂತ ಕಾರ್ಯ ಆಗಬೇಕು ಅಂತ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ. ನಿಂದಲೇ ಸತ್ತಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಅವರಿಗೆ ಬೇರೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದವು. ಕಿಡ್ನಿ ಸಮಸ್ಯೆ, ಹಾರ್ಟ್ ಸಮಸ್ಯೆ, ಶ್ವಾಸಕೋಶದ ಸಮಸ್ಯೆ, ಈ ತರದ ಕಾಯಿಲೆಗಳು ಇದ್ದವು. ಬ್ಲಡ್ ಪ್ರೆಷರ್, ಡಯಾಬಿಟಿಕ್, ಈ ತರದ ಸಮಸ್ಯೆಗಳಿದ್ದು. ಮತ್ತೆ ಕೋವಿಡ್ ಪಾಸಿಟಿವ್ ಕೂಡ ಇತ್ತು. ಹಾಗಾಗಿ 3 ಜನರು ಕೋವಿಡ್ನಿಂದಲೇ ಸತ್ತಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಬೇರೆ ರೋಗಗಳಿಂದಲೂ ಕೂಡ ಸತ್ತಿರಬಹುದು, ಆದರೆ ಅವರಿಗೆ ಕೋವಿಡ್ ಪಾಸಿಟಿವ್ ಇತ್ತು. ಅದೇ ಜನ ಸೇರ್ತಾರಲ್ಲ, ಮಾಸ್ಕ್ ಹಾಕೊಳ್ಳಿ ಅಲ್ಲಿ ಅಂತ ಹೇಳಿದ್ರು. ಜನ ಸೇರ್ತಾರಲ್ಲಪ್ಪ, ನೀವು ಹಾಕೊಳ್ಳಿ. ನೀವು ಏನಾದ್ರು ಹೋದ್ರೆ, ನ್ಯೂ ಇಯರ್ಸ್ ಡೇ ಮಾಡಕ್ ಹೋದ್ರೆ ಮಾಸ್ಕ್ ಹಾಕೊಂಡು ಹೋಗಿ. ಅದೇ ಜನ ಸೇರ್ತಾರಲ್ಲ, ಮಾಸ್ಕ್ ಹಾಕೊಳ್ಳಿ ಅಲ್ಲಿ ಅಂತ ಹೇಳಿದ್ರು. ಜನ ಸೇರ್ತಾರಲ್ಲಪ್ಪ, ನೀವು ಹಾಕೊಳ್ಳಿ. ನೀವು ಏನಾದ್ರು ಹೋದ್ರೆ, ನ್ಯೂ ಇಯರ್ಸ್ ಡೇ ಮಾಡಕ್ ಹೋದ್ರೆ ಮಾಸ್ಕ್ ಹಾಕೊಂಡು ಹೋಗಿ. ಜನಸಂದಣಿ ಇರ್ತದೆ, ಅಲ್ಲಿ ಮಾಸ್ಕ್ ಹಾಕೊಂಡಿರ್ಬೇಕು. 60 ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ, 60 ವರ್ಷ ಮತ್ತೆ 60 ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು. ಜನಸಂಪರ್ಕ ಮಾಡ್ತಕ್ಕಂಥವ್ರು, ಜನಸಂದಣಿಯಲ್ಲಿ ಹೋಗ್ತಕ್ಕಂಥವ್ರು, ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಹಾಕಬೇಕು. ನೀವು ಜನಸಂಪರ್ಕ ಮಾಡ್ತೀರಿ, ನೀವು ಕೂಡ ಮಾಸ್ಕ್ ಹಾಕಬೇಕು. ಕಡ್ಡಾಯ ಮಾಡಲ್ಲ, ಇಟ್ ಇಸ್ ಓನ್ಲಿ ಅಡ್ವೈಸರಿ. ಕಡ್ಡಾಯ